ನಿಮಗೆ 1971 ಭಾರತ ಪಾಕಿಸ್ತಾನ ಯುದ್ಧ ನೆನಪಿರಬೇಕು. ಬಹಳ ಚರಿತ್ರಾರ್ಹವಾದಂಥ ಯುದ್ಧ ಇದು, ಐತಿಹಾಸಿಕ ಯುದ್ಧ. ಯಾಕೆಂದ್ರೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ 93,000 ಸೈನಿಕರು ಭಾರತಕ್ಕೆ ಶರಣಾಗತ ಆದಂಥ ಯುದ್ಧ ಅದು. ಆ ಯುದ್ಧವನ್ನು ಮುನ್ನಡೆಸಿದವರು ಫೀಲ್ಡ್ ಮಾರ್ಷಲ್ ಆದಂಥ ಸ್ಯಾಮ್ ಮಾಣೆಕ್ ಶಾ ಅವರು. ಸ್ಯಾಮ್ ಮಾಣೆಕ್ ಶಾ ಅವರು ಯಾವಾಗ ಈ ಯುದ್ಧವನ್ನು ಗೆದ್ಕೊಂಡು ಬರ್ತಾರೋ ಇಡೀ ದೇಶಾದ್ಯಂತ ಅವರ ಕೀರ್ತಿ ಇನ್ನಿಲ್ಲದ ಹಾಗೆ ಹರಡತ್ತೆ. ಮುಂದೆ ಅವರು ನಿವೃತ್ತಿ ಆಗುವ ಸಂದರ್ಭ ಬಂದಾಗ ಅವ್ರ ಜೊತೆ ಒಬ್ಬ ಡ್ರೈವರ್ ಇರ್ತಾರೆ, ಹರಿಯಾಣದವನಾತ. ಆತನ ಹೆಸರು ಶ್ಯಾಮ್ ಸಿಂಗ್ ಜಿ ಅಂತ. ಯಾವಾಗ ಇವ್ರು ರಿಟೈರ್ ಆಗ್ಲಿಕ್ಕೆ ಬರ್ತಾರೆ ಅವಾಗ ಶ್ಯಾಮ್ ಸಿಂಗ್ ಜಿ ಈ ಮಾಣೆಕ್ ಶಾ ಅವ್ರ ಹತ್ರ ಬರ್ತಾನೆ, ಬಂದು ಹೇಳ್ತಾನೆ, ನಂದೊಂದು ಮನವಿ ಇದೆ ಫೀಲ್ಡ್ ಮಾರ್ಷಲ್ ಜಿ. ಏನು? ನಾನು ಕೂಡ ರಿಟೈರ್ ಆಗಬೇಕು ಅಂತ ಮಾಡಿದ್ದೀನಿ. ಮಾಣೆಕ್ ಶಾ ಅವ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ನಾನು ರಿಟೈರ್ ಆಗೋದೇನೋ ಸರಿ, ನಿನಗಿನ್ನೂ ವಯಸ್ಸಿದೆ, ನೀನು ಬಾಳೆ ಬದುಕಬೇಕಾದವನು, ಕುಟುಂಬ ಇದೆ, ನೀನು ರಿಟೈರ್ ಆಗಿ ಏನು ಮಾಡ್ತೀಯ? ಬೇಡ ಬೇಡ, ನೀನು ಕೆಲಸ ಮುಂದುವರ್ಸ್ಕೊಂಡು ಹೋಗು, ನಿನಗೆ ಬಡ್ತಿ ಕೊಡ್ತೀನಿ, ಬಡ್ತಿ ತೊಗೊಂಡು ನೀ ಕೆಲಸವನ್ನು ಮುಂದುವರಿಸು. ನನಗೆ ಆಯಿತು, ನಾನು ನಿವೃತ್ತಿ ಆಗ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ನಿವೃತ್ತಿ ಆಗಲೇಬೇಕು. ಅವಾಗ ಫೀಲ್ಡ್ ಮಾರ್ಷಲ್ ಕೇಳ್ತಾರೆ, ಯಾಕೆ? ಹೇಳ್ತಾರೆ, ಈ ದೇಶದ ಕೀರ್ತಿ ಪತಾಕಿಯನ್ನು ಇನ್ನಿಲ್ಲದ ಹಾಗೆ ಜಗತ್ತಿನಾದ್ಯಂತ ಹಬ್ಬಿಸಿದಂಥ ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಅವ್ರಿಗೆ ಡ್ರೈವರ್ ಆದಂಥ ವ್ಯಕ್ತಿಯಾದ ನಾನು ಇನ್ನೊಬ್ಬರಿಗೆ ಡ್ರೈವಿಂಗ್ ಮಾಡೋದಿಲ್ಲ. ಅದಕ್ಕಿಂತ ದೊಡ್ಡ ಪದವಿ ನನಗೆ ಇನ್ಯಾವುದೂ ಇಲ್ಲ. ಆದ್ದರಿಂದ ನಾನು ರಿಟೈರ್ ಆಗ್ತೀನಿ ಅಂತ. ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತವೆ ಮಾಣೆಕ್ ಶಾ ಅವ್ರಿಗೆ. ಅವ್ರು ಹೇಳ್ತಾರೆ, ಆ ಡ್ರೈವರ್ ಏನು ಶ್ಯಾಮ್ ಸಿಂಗ್ ಇದ್ನಲ್ಲ, ಆತನನ್ನು ಬಾಚಿ ತಪ್ಕೊಂಡ್ಬಿಡ್ತಾರೆ. ತಪ್ಕೊಂಡು ಆಯಿತು ಅಂಥೇಳಿ ಆತನ ನಿವೃತ್ತಿಯನ್ನು ಬರೀತಾರೆ. ಆರ್ಡರ್ ಮಾಡಬೇಕಲ್ಲ, ಆರ್ಡರ್ ಬರೀತಾರೆ. ಆರ್ಡರ್ ಬರೆದಾದ್ಮೇಲೆ ಒಂದು ಲಕೋಟೆಯನ್ನು ಆತನ ಕೈ ಕೊಡ್ತಾರೆ, ಒಂದು ಕವರನ್ನು, ಎನ್ವೆಲಪ್ಪನ್ನು ಆತನ ಕೈ ಕೊಡ್ತಾರೆ. ಹೋಗುವಾಗ ಆತ ಅದನ್ನು ಜೇಬಲ್ಲಿ ಇಟ್ಕೋತಾನೆ, ತನ್ನ ಹಳ್ಳಿಗೆ ಹರಿಯಾಣಗೆ ವಾಪಸ್ ಬರ್ತಾನೆ. ಆತನಿಗೂ ನೆನಪಿಲ್ಲ ಅದು. ಊರಿಗೆ ಬಂದು ಸೆಟ್ಲ್ ಆಗ್ತಾನೆ. ಹೆಂಡತಿ ಒಂದು ದಿವಸ ಈತನ ಬಟ್ಟೆಯನ್ನು ತೆಗೆದು ನೋಡುವಾಗ ಒಂದು ಎನ್ವೆಲಪ್ ಸಿಗುತ್ತೆ. ಏನ್ರಿ ಇದು? ಶ್ಯಾಮ್ ಸಿಂಗ್ ಜಿ ಕೇಳ್ತಾಳೆ, ಏನ್ರಿ ಇದು? ಅಯ್ಯೋ, ಅವತ್ತು ಫೀಲ್ಡ್ ಮಾರ್ಷಲ್ ನಾನು ಕೊಟ್ಟಂಥ ಕವರ್ ಅದು. ಮೋಸ್ಟ್ಲಿ ಆರ್ಡರ್ ಕಾಪಿ ಇರುತ್ತೆ ನಾನು ನಿವೃತ್ತಿ ಆಗಿದ್ದಕ್ಕೆ ಅನ್ಕೋತಾರೆ. ತೆಗೆದು ಓದ್ತಾರೆ, ತೆಗೆದು ನೋಡಿದ ಮೇಲೆ ಇವರಿಬ್ಬರು ಅನಕ್ಷರಸ್ಥರು, ಶ್ಯಾಮ್ ಸಿಂಗ್ ಜಿ ಮತ್ತು ಆತನ ಪತ್ನಿ. ಅಲ್ಲಿಯ ಸ್ಕೂಲ್ ಮಾಸ್ಟರ್ ಹತ್ರ ತೊಗೊಂಡೋಗಿ ಓದಿ ಏನಿದೆ ಇದರಲ್ಲಿ. ಸ್ಕೂಲ್ ಮಾಸ್ಟರ್ ನೋಡಿ ಆಶ್ಚರ್ಯ ಆಗಿಬಿಡತ್ತೆ. ಶ್ಯಾಮ್ ಸಿಂಗ್, ಏನು ಜೇಬಲ್ಲಿ ಇಟ್ಕೊಂಡಿದ್ದೆ ಎಷ್ಟು ದಿವಸ ನೀನು? ಯಾಕೆ, ಏನಾಯಿತು? ಯಾವ ಹರಿಯಾಣ ಸರ್ಕಾರ ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಅವ್ರಿಗೆ ಯುದ್ಧವನ್ನು ಗೆದ್ದಿದ್ದಕ್ಕಾಗಿ 25 ಎಕರೆ ಜಮೀನನ್ನು ಗೌರವಪೂರ್ವಕವಾಗಿ ನೀಡಿತ್ತೋ ಬಹುಮಾನವಾಗಿ, ಅದನ್ನು ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಮಾಣೆಕ್ ಶಾಜಿ. ನೀನು ಅದನ್ನು ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದೆಯಲ್ಲ. ಅವಾಗ ಶ್ಯಾಮ್ ಸಿಂಗ್ಗೆ ಮನಸ್ಸು ತುಂಬಿ ಬಂದ್ಬಿಡತ್ತೆ. ಮುಂದೆ ಆತ ತನಗೆ ಬರುವಂಥ ಪೆನ್ಷನ್ ಕೂಡ ಯಾರು ಯೋಧರು ಇರ್ತಾರಲ್ಲ ಅವರ ಕುಟುಂಬದಲ್ಲಿ, ಯಾರವರು ಯುದ್ಧದಲ್ಲಿ ಹತರಾಗಿದ್ದಾರೆ ಅಂಥವರ ಕುಟುಂಬದ ವಿಧವೆಯರು ಇರ್ತಾರೆ, ಅವರ ಫಂಡ್ಗೋಸ್ಕರ ಆ ದುಡ್ಡನ್ನು ದಾನ ಮಾಡ್ತಾನೆ ಶ್ಯಾಮ್ ಸಿಂಗ್ ಜಿ. ಅಂಥ ಉದಾರವಾದಂಥ ಘನತೆವೆತ್ತಂಥ ವ್ಯಕ್ತಿಗಳು ಈ ದೇಶದಲ್ಲಿದ್ದರು. ಇದನ್ನು ನೆನೆಸ್ಕೊಳ್ಳಿಕ್ಕೆ ನಮ್ಮ ಮಕ್ಕಳಿಗೆ ನಾವು ಇಂಥ ಪಾಠಗಳನ್ನೇ ಹೇಳ್ಕೊಡೋದಿಲ್ಲ. ಅದು ಬೇಸರ ತರುವಂಥ ವಿಚಾರ ಅಲ್ವಾ?